ಯೆಹೋವನೇ, ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ. ಭಾನುವಾರ 15 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 17ನೇ ವಚನ. ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರು ತನ್ನಲ್ಲಿ ಭಕ್ತಿ ಭಾವದಿಂದ ಇರುವಂಥದ್ದು ಮಾತ್ರವಲ್ಲ, ಒಳ್ಳೆಯದನ್ನು ಮಾಡುತ್ತಾ ಅನ್ಯಾಯವನ್ನು ತಡೆಯುವಂಥವರಾಗಬೇಕೆಂಬುದಾಗಿ ಅಪೇಕ್ಷಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸದಾಚಾರವನ್ನು ಅಭ್ಯಾಸ ಮಾಡಿ ನ್ಯಾಯ ನಿರತರಾಗಿರಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಭಕ್ತನಾದಂಥ ಯೆಶಾಯನ ಮೂಲಕವಾಗಿ ತನ್ನ ಜನರು ಅಂದರೆ ಯೂದಾಯವನ್ನು ಯಾವ ರೀತಿಯಲ್ಲಿ ದೇವರು ನೋಡುತ್ತಾನೆ ಎಂಬುದಾಗಿ ದೇವರು ತನ್ನ ಸೇವಕನ ಮೂಲಕವಾಗಿ ತಿಳಿಸುತ್ತಾ ಇದ್ದಾನೆ. ಜನರು ಭಕ್ತಿಯಿಂದ ಇರುವುದು ಒಳ್ಳೆಯದು, ಆದರೆ ಜೀವನದಲ್ಲಿ ಯಾವ ರೀತಿಯಾದಂಥ ಜೀವನ ಶೈಲಿ ಅಳವಡಿಸಿಕೊಂಡಿದ್ದಾರೆ, ಅವರ ಜೀವನದಲ್ಲಿ ಮಾಡಬೇಕಾದಂಥ ಕಾರ್ಯ ಏನು ಎಂಬುದಾಗಿ ಈ 2 ವಚನಗಳಲ್ಲಿ ಬಹಳ ಅದ್ಭುತವಾಗಿ ದೇವರು ಹೇಳುವಂಥವನಾಗಿದ್ದಾನೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಅಂದರೆ ನ್ಯಾಯವನ್ನು ಆಚರಿಸುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು, ಅನ್ಯಾಯವನ್ನು ತಡೆಯುವಂಥದ್ದು ದೇವರು ನಮ್ಮಿಂದ ಅಪೇಕ್ಷಿಸುವಂಥ ಕಾರ್ಯವಾಗಿದೆ. ನಾವು ನಂಬಿಕೆಯಿಂದ ಭಕ್ತಿಯಿಂದ ಇರುವಂಥದ್ದು ಅಗತ್ಯ, ಹೌದು. ಆದರೆ ಇದು ನಮ್ಮನ್ನು ಒಳ್ಳೆಯದನ್ನು ಮಾಡುವುದಕ್ಕೆ ಪ್ರೇರೇಪಿಸಬೇಕು, ಅನ್ಯಾಯ ತಡೆಯಲಿಕ್ಕೆ ಧೈರ್ಯಗೊಳಿಸಬೇಕು, ಮತ್ತು ಬಹಳಷ್ಟು ನೊಂದು ಈ ಒಂದು ಸಮಾಜದಲ್ಲಿ ತುಳಿಯಲ್ಪಡುವಂಥ ಆ ಜನರೊಂದಿಗೆ ನಾವು ನಿಲ್ಲುವಂಥವರಾಗಬೇಕು. ಅಂಥವರಿಗೋಸ್ಕರವಾಗಿ ನಾವು ಸ್ವರವಾಗಬೇಕು, ಸಹಾಯವಾಗಬೇಕು, ಧೈರ್ಯ ತುಂಬಬೇಕು. ಇದನ್ನೇ ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಭಕ್ತಿ, ನಮ್ಮ ನಂಬಿಕೆ ನಮ್ಮನ್ನು ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಬಲಗೊಳಿಸಲಿ. ಕರ್ತನೇ ದಯಾಮಯ ಸ್ವಾಮಿ, ನಮ್ಮಲ್ಲಿ ಒಳ್ಳೆಯ ಕಾರ್ಯಗಳನ್ನು ನೀನೇ ನಡೆಸಿಕೋ, ನೀನೇ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.